ಸ್ನೇಹಿತರೆ ನಮಸ್ಕಾರ. ಕರುನಾಡ ಸುದ್ದಿಗೆ ಸ್ವಾಗತ. ಇವಾಗ ರೈತರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇವಾಗ ನಮ್ಮ ಸ್ನೇಹಿತರಾದಂಥ ಬೇರೆ ಯಾರೂ ಅಲ್ಲ, ಇವರು ನಮ್ಮ ಸ್ನೇಹಿತರ ಹತ್ರನೇ ಕೇಳ್ತಾ ಇದ್ದೀನಿ. ಅವರು ನಮ್ಮ ಮರಳಾಪುರ ಬಸವರಾಜ್ ಅವರು, ಮತ್ತು ಸೋಮಹಳ್ಳಿ ಶಂಕರಪ್ಪ ಅವರು, ಮತ್ತು ಹಾಲಹಳ್ಳಿ ಮಾದೇವ್ ಅವರು, ಇವರು ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನೇ ಕೇಳಿ ಇದ್ರ ಬಗ್ಗೆ, ಈ ತೆಂಗು ಬಗ್ಗೆ, ಮತ್ತು ತೆಂಗಿನ ಗಿಡ ನೆಡಬೇಕಾದ್ರೆ ಎಷ್ಟು ಅಡಿ ಗುಂಡಿ ಮಾಡಬೇಕು, ಮತ್ತು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು, ಮತ್ತು ಇವರು ಟೇಪ್ ಹಿಡ್ಕೊಂಡು ಅಳತೆ ಮಾಡ್ತಾಯಿದ್ದಾರೆ. ಎಷ್ಟು ಅಡಿಗೆ ಅವರು ಅಳತೆ ತೊಗೊಂಡು ಗುಂಡಿ ತೆಗೆದು ನೆಡ್ತಾ ಇದ್ದಾರೆ. ಇದೆಲ್ಲ ಪ್ರತಿಯೊಂದು ಮಾಹಿತಿನ ನಿಮಗೆ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬನ್ನಿ ಅವ್ರ ಹತ್ರನೇ ಕೇಳೋಣ. ನಮಸ್ಕಾರ ಬಸವರಾಜ್ ಅವರೇ. ಇವತ್ತು ನಿಮ್ಮಿಂದ ಕೆಲವೊಂದು ಅಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಮಾಹಿತಿ ಬೇಕು ರೈತರಿಗೆ. ಅಂದರೆ ಈ ಇತ್ತೀಚೆಗೆ ಕೊರೋನಾ ಬಂದ ನಂತರ ಪ್ರತಿಯೊಬ್ಬರಿಗೂ ಇದೊಂದು ಕಾನ್ಸೆಪ್ಟ್ ಬಂದಿದೆ. ಒಂದು ಅರ್ಧ ಎಕರೆ ಜಮೀನು ತೊಗೊಳ್ಬೇಕು ಅಥವಾ 1 ಎಕರೆ ತೊಗೊಳ್ಬೇಕು. ಈಗೆಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಜಮೀನು ತೊಗೊಂಡು ಅಲ್ಲಿ ಒಂದು ತೋಟ ಮಾಡಬೇಕು ಅನ್ನೋದು ಉದ್ದೇಶ ಪ್ರತಿಯೊಬ್ಬರದ್ದು. ಸೊ ಆ ಥರ ಇರಬೇಕಾದ್ರೆ ಆ ತೋಟ ಮಾಡೋರಿಗೆ ಯಾವ ರೀತಿ ತೋಟ ಮಾಡಬೇಕು, ಅಂದರೆ ತೆಂಗಿನ ಗಿಡ ಯಾವುದಾದ್ರೆ ಸೂಕ್ತ, ಮತ್ತು ಯಾವ ತಿಂಗಳಲ್ಲಿ ಅದನ್ನು ನೆಡಬೇಕು, ಮತ್ತು ಒಂದು ತೆಂಗಿನ ಗಿಡದಿಂದ ಇನ್ನೊಂದು ತೆಂಗಿನ ಗಿಡಕ್ಕೆ ಎಷ್ಟು ಅಂತರ ಇರಬೇಕು, ಇದೆಲ್ಲ ಒಂದು ಸ್ವಲ್ಪ ನಿಮ್ಮಿಂದ ಮಾಹಿತಿ ಬೇಕು. ಅದಕ್ಕೆ ದಯವಿಟ್ಟು ತಿಳಿಸ್ಕೊಡಿ. ನೀವು ನೆಡ್ತಾ ಇರೋವಂಥದ್ದು ತೆಂಗಿನ ಗಿಡ, ಮೊದಲನೇದಾಗಿ ಈ ತೆಂಗಿನ ಗಿಡದ ಬಗ್ಗೆ ಹೇಳಿ. ಈ ತೆಂಗಿನ ಗಿಡ ಇದು ನರ್ಸರಿನಲ್ಲಿ ತೊಗೊಂಡು ಬಂದಿರೋದಾ ಅಥವಾ ನೀವೇ ಒಟ್ಟುವುದಿರೋದಾ? ನರ್ಸರಿದಲ್ಲ, ಇದು ನಾವೇ ಒಟ್ಟುದಿರೋದು. ಇದು ನರ್ಸರಿಯಿಂದ ತರಬಾರ್ದು ಗಿಡನ, ಯಾಕಂದ್ರೆ ನರ್ಸರಿ ಇರೋದು ಫಾರಂ ಸಸಿ. ಅವು ಏನಾಯ್ತು ಅಂದ್ರೆ ಅವು 2 ವರ್ಷಕ್ಕೆ ಫಲ ಬರ್ತಾವ. ಬಂದ್ರೂ ನೀರು ಇಲ್ದಾಗ ಆಗ್ಬಿಟ್ಟಾಗ ಜಲ್ದಿ ಹೋಗ್ಬಿಡ್ತಾವ. ಅಂದ್ರೆ ಇವರಷ್ಟು ತಡ್ಕೊಳ್ಳೋ ಶಕ್ತಿ ಇರಲ್ಲ ಅವಕ್ಕ. ಫಾರಂ ಸಸಿಗ 2 ವರ್ಷಕ್ಕೆ ಫಲ ಬರ್ತಾವ, ಹೆಚ್ಚಾಗಿ ಬಿಡ್ತಾವ, ಎಳ್ನೀರು ಕಾಯಿರಣವೆ. ಆದ್ರೆ ನೀರು ಕಮ್ಮಿ ಆದಾಗ ಫಸನಿ ಹೋಗ್ಬಿಡ್ತಾವ, ಗಿಡ ಹೊರಟೋಯ್ತವೆ. ಈ ನಾಟಿ ಗಿಡ ಆದ್ರೆ, ಈ ಲೋಕಲ್ ಗಿಡ ಆದ್ರ ಇವನ್ನ ಹಳೆ ಮರ ಆಗಿರ್ಬೇಕು. ಹಳೆ ಮರ ಅಂದ್ರೆ ಎಷ್ಟು ವರ್ಷ ಆಗಿರ್ಬೇಕು? ಒಂದು 20 ವರ್ಷ ಆಗಿರ್ಬೇಕು ಹಳೆ ಮರ ಅಂದ್ರೆ. 20 ವರ್ಷ ಆಗಿರ್ಬೇಕು. 20 ವರ್ಷದ ತೆಂಗಿನ ಗಿಡ, ತೆಂಗಿನ ಮರ ಆಗಿರ್ಬೇಕು. 20 ವರ್ಷ ನೋಡಿ, ಸಿಂಪಲ್ ಹೇಳ್ಬೇಕಾದ್ರೆ ಇಷ್ಟು ಹೈಟ್ ಇರ್ಬೇಕು. ಅವ್ರಲ್ಲಿ ನಾವು ತರಲ ಉಯ್ಬೇಕಾರ ಕಿತ್ತಿ ತರಲಾಗಿರ್ಬೇಕು ಕಾಯಿ, ಅಂದ್ರೆ ಬೀಳ್ಬೇಕು ಅವೇ ಮರದಿಂದ. ಕಿತ್ ಕಾಯಿ ಆಗಲ್ಲ, ಅವೇ ತರಲಾಗಿ ಬೀಳ್ಬೇಕು ಮರದಿಂದ. ಸರಿ, ಅವು ಹಾಯ್ಕೋಬೇಕು. ಅದ್ರಲ್ಲಿ ನೀರು ಕಮ್ಮಿ ಇರ್ಬೇಕು, ಜಾಸ್ತಿ ನೀರು ಇರಕ್ಕಿಲ್ಲ. ಅಲ್ಲಾಡ್ತಾರೆ ಚಿಲಿ ಚಿಲಿ ಅನ್ಬೇಕು ನೀರು. ಜಾಸ್ತಿ ನೀರಿದ್ರೆ ಕೊಳ್ತೋಗ್ಬಿಡುತ್ತ. ಕಮ್ಮಿ ನೀರಿದ್ದಾಗ ನಾವು ಊತ 3 ತಿಂಗಳಿಗೆಲ್ಲ ದಸಿ ಕಡಿತ. 3 ತಿಂಗಳಿಗೆಲ್ಲ ದಸಿ ಬರುತ್ತ. ಆಮೇಲೆ 3 ತಿಂಗಳಿಗೆ ಪುನಃ 3 ತಿಂಗಳು ಇಷ್ಟು ಬರುತ್ತ ಭೂಮಿಯಿಂದ ಅಕ್ಕ. ಎಷ್ಟು ಅಡಿ ಬರ್ಬೋದು? 3 ತಿಂಗಳ ಮುಳುಕ್ ಬರುತ್ತಾ, ಇನ್ನು 3 ತಿಂಗಳಿಗೆ 1 ಅಡಿ ಬರುತ್ತಾ. ಆಮೇಲೆ ಒಂದು 2 ತಿಂಗಳು ಇರ್ಬೇಕು. ಒಟ್ಟು ಒಂದು 3, 6, 8 ತಿಂಗಳು ಇರ್ಬೇಕು ತರಲು ಹೋದ್ಮೇಲೆ. 8 ತಿಂಗಳು ಅಂದ್ರೆ ನೋಡಿ ಇಷ್ಟು ಬರುತ್ತೆ. ಇಷ್ಟು 8 ತಿಂಗಳ ಗಿಡ ಆಲ್ರೆಡಿ. ಇದು 8 ತಿಂಗಳ ಗಿಡ ಇಷ್ಟು ಬರುತ್ತಾ. ಸರಿ, ಇಷ್ಟು ಬಂದಾಗ ಇದನ್ನ ನಾವು, ಇದು ಪಕ್ಕ ನಾಟಿಕಾಯಿ. ಪಕ್ಕ ನಾಟಿಕಾಯಿ, ಇದು ನಮ್ಮ ತೋಟದ್ದು. ಇದನ್ನ ಏನ್ ಮಾಡ್ಬೇಕು ನಾವು, ಇದೇ ತರ ಟೇಪ್ ತಗೊಂಡು, ನಿಮ್ಗೆ ಏನಾಯ್ತದಲ್ಲ ಟೇಪ್ ಧಾರಣೆ ಹಂಗ. ಸರಿ, 28ರಿಂದ 28 ಅಡಿ. 28ರಿಂದ 28 ಅಡಿ. ಉಳ್ಳಾಪಳ್ಳಿ 28 ಅಡಿ, ತೆಂಗಬಳ್ಳಿ 28 ಅಡಿ. ಸರಿ, ನೆಟ್ಕೊಂಡು ನೀವು ಹೆಂಗಾಯ್ತು ಆಳ್ ಸಿಕ್ಕರೆ ಆಳ್ ಹೊಡಿಸ್ಬೋದು ಗುಂಡಿಯ, ಇಲ್ಲ ಅಂದ್ರೆ ಜೆಸಿಬಿ ಹೊಡಿಸ್ಬೋದು. ಸರಿ, 1.5 ಅಡಿ ಗುಂಡಿ ಹೊಡಿಸಿ ಸಾಕು. 1 ಅಡಿ ಆಗಲ್ಲ, 1 ಅಡಿ ನಾಟ. ಸರಿ, ಗುಂಡಿ ಹೊಡಿಸ್ಬಿಟ್ಟು ಈಗ ಕುಣಿಸ್ತೀವಿ ನೋಡಿ, ಈ ತರ ಕುಣಿಸ್ಬಿಟ್ಟು ನೀವು ಬಾಳೆಗಿಲ ಕಟ್ಟ ಹಾಕ್ರೆ ಗೊಬ್ಬರ ಹುಯ್ಯೋ ಅವಶ್ಯಕತೆ ಇರಲ್ಲ. ಇದಕ್ಕ ನೀವು ಹಾಕ್ಲಿಲ್ಲ ಅಂದ್ರ ಇದಕ್ಕ ಒಂದ್ ತಿಂಗಳು ಕಳೆದ್ಮೇಲೆ ಈ ಗಿಡ ಕಲರ್ ಬರ್ಬೇಕಂದ್ರೆ ನೈಟಿನಲ್ಲಿ ಉಯ್ಕೋಬೇಕು. 19 ಆಯಿಲ್ ಉಯ್ಕೊಂಡು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಯ್ತು ಅಂತಂದ್ರೆ ಗೊಬ್ಬರ ಯಾವ ಗೊಬ್ಬರ ಹಾಕ್ಬೋದು? ಮೋಸ್ಟ್ಲಿ ಇದಕ್ಕೆ ತನ್ನ ಗೊಬ್ಬರ ಬೇಕಾಗಿಲ್ಲ, ಗೊಣ್ಣೆಗಳು ಬಂದ್ಬಿಡ್ತಾವ. ಅದು ಹಾಕ್ಲೇಬಾರ್ದ? ಅದು ಹಾಕ್ಲೇಬಾರ್ದು, ತಿಂದಾಕ್ಬಿಡ್ತಾವ. ಸರಿ ಸರಿ, ಇದಕ್ಕೆ ಗೌರ್ಮೆಂಟ್ ಗೊಬ್ಬರನೇ ಆಗ್ಬೇಕು. ಗೌರ್ಮೆಂಟ್ ಗೊಬ್ಬರ ಅಂದ್ರೆ ಯಾವ್ದು ಹಾಕ್ಬೋದು? ಆದ್ರೆ ನಿಮ್ಗೆ ಪೊಟಾಸ, ಸ್ವಲ್ಪ ಯೂರಿಯಾ ಜಾಸ್ತಿ ಹಾಕೋದು ಕಮ್ಮಿ ಹಾಕೋದು. ಯೂರಿಯಾ ಹಾಕಿದ್ರೆ ಕಲರ್ ಬರ್ತಾವ ಕೆಂಚಿದ್ರ. ನೀರು ಜಾಸ್ತಿ ಇರೋ ಭೂಮಿ ಆದ್ರೆ ಒಂದು ಸ್ವಲ್ಪ ಯೂರಿಯಾ ಹಾಕೋದು ಒಳ್ಳೇದು.
ಸರಿ. ಪೊಟಾಸು ಸಿಂಪಲು. ಹಾಂ, ಏನೋ ಒಂದು 1/4 kg ಹಾಕ್ರೆ ಸಾಕು. ಸಾಕು. 6 ತಿಂಗಳು ಒಂದೊಂದು 1/4 kg ಹಾಕ್ರೆ ಸರಿ ನೀವು 4 ವರ್ಷಕ್ಕೆ ದಸಿ ಕಟ್ಟಿದ್ರೆ 5 ವರ್ಷಕ್ಕೆ ಎಳ್ನೀರು ಕುಡಿ ಬನ್ನಿ. ಸರಿ ಸರಿ. ಕಮ್ಮಿ ನಾಟಿ ಲೋಕಲ್ ಗಿಡದಲ್ಲಿ. ಲೋಕಲ್ ಗಿಡದಲ್ಲಿ. ಅದೇ ಫಾರಂ ಗಿಡ ಆದರೆ ಫಾರಂ ಗಿಡ 2 ವರ್ಷಕ್ಕೆ ಕುಡಿಬೋದು. ಹಾಂ. ಶಾಸಿತ ಇಲ್ಲ ಅವು. ಹಾಂ ಹಾಂ 10 ವರ್ಷಕ್ಕೆಲ್ಲ ಕ್ಲೋಸು. ಹಾಂ ಈ ವಾರ ಹಾಂ. ಏನಂದ್ರೆ 100 ವರ್ಷ ಗ್ಯಾರಂಟಿ. ಇವು 100 ವರ್ಷ ಬರ್ತವೆ. ನಾವು ಹೆಂಗ್ ನೀರು ಬಿಡ್ತೀವಿ ಹಂಗೆ ಹೈಟ್ ಬೆಳಿತಾವ. ಹಾಂ, ಲಾಸ್ಟ್ ಕೀಳಲ್ಲ ಹಣ ಮಾರ್ಕತ್ತ ಕಾಲ ಹಣ ಅಷ್ಟು ಹೈಟು ಬೆಳಿತಾವ. ಬೆಳಿತವೆ. ಆಮೇಲೆ ಅವೇ ಕಾಯಬೇಕಾದ್ರೆ ಬಿದ್ದಾಗ ನಾವು ಲೇಬರ್ ಕೈಲಿ ಹೆಚ್ಚು ಕಮ್ಮಿ ಇದು ಈ ಗಿಡ ಹ್ಞೂ 80 ರಿಂದ 90 ಅಡಿ ಅಷ್ಟು ಹೈಟ್ ಬೆಳಿತಾವ. ಬೆಳೀತವೆ. ಹಾಂ ಹಾಂ ಬೆಳಿತಾವ ಹೈಟ್. ಹಾಂ ಹಾಂ ನೀರು ಕೊಟ್ಟ ಹ್ಞೂ. ನೋಡಿ ಶಂಕರಪ್ಪ. ಶಂಕರಣ್ಣ, ಇವಾಗ ಸಿಟಿಯವರು ಏನಾದರೂ ಇವಾಗ ತೆಂಗಿನ ಗಿಡ ತಗೊಬಂದು ತೋಟ ಮಾಡಬೇಕು ಅಂತ ಇಟ್ಕೊಳ್ಳಿ, ಅಂಥವರು ಇವಾಗ ಯಾವ ತಿಂಗಳಲ್ಲಿ ನೆಟ್ಟರೆ ಸೂಕ್ತ? ಈ ತಿಂಗ ಯಾವುದಂದರೆ ಈ ಮಳೆಗಾಲದಲ್ಲೇ ನೆಡಬೇಕು. ಮಳೆಗಾಲದಲ್ಲಿ ಜೂನ್ ಜುಲೈ ಏಪ್ರಿಲಿಂದ ನೆಡಬೇಕು. ನೆಡಬೇಕು. ನೆಟ್ಟರೆ ಸೂಕ್ತ ಅಂತೀರಾ? ಆಗ ಬಿಸಿಲು ಕಮ್ಮಿ ಆಯ್ತಲ್ಲ, ಅದು ಒಣಗಾಲ. ಹಾಂ ಹಾಂ. ತೆಂಗಿನ ಗಿಡ ತಂಪಾದ ವಾತಾವರಣ ಇರ್ತದೆ, ಮಳೆ ಬೀಳ್ತಾ ಇರ್ತದೆ. ಆಗ ಕೆಂತ. ಆ ಟೈಮಲ್ಲಿ ಮಳೆ ನೀರು ಬಿದ್ದಾಗ ಇನ್ನೂ ಚೆನ್ನಾಗಿ ಚಿಗುರುತ್ತೆ ಅಂತ ನೀವು ಹೇಳ್ತೀರಾ? ಹ್ಞೂ ಹ್ಞೂ. ಇವಾಗ ನೀವು ಏನಾದರೂ ಗಿಡ ನೆಟ್ಟಿದ್ದೀರಾ ಹೇಗೆ? ನಾವು ನಮ್ಮ ಜಮೀನಲ್ಲಿ 2 ತಿಂಗಳು ಆಯ್ತು. ಹೌದಾ? ಎಷ್ಟು ಎಕರೆ ಮಾಡಿದ್ದೀರಾ? ನಾವು 3 ಎಕರೆ ಹಾಕಿ. 3 ಎಕರೆಗೆ ಎಷ್ಟು ತೆಂಗಿನ ಗಿಡ ನಾವು ಬೀಳ್ತವೆ? ಎಕರೆಗೆ 60 ನೆಡಬೇಕು. ನಾವು ದೂರಕ್ಕೆ ಹಾಕಿ 50 ನೆಟ್ಟಿವಿ. 50. 30 ಅಡಿಗೆ ನೆಟ್ಟಿವಿ ನಾವು. 30 ಅಡಿ 30 ಅಡಿಗೆ. 50 22 ಎಕರೆ 60. ಹಾಂ ಹಾಂ ಹಾಂ. ಹಾಗೆ ಈ ನೋಡಿ ಮಂಜನ, ಹಾಂ ಈ ತೆಂಗಿನ ಗಿಡ ಆಯ್ತಲ್ಲ, ಹಾಂ ನಾವು ಏನು ಖರ್ಚಿದ್ದೆ ಇದು ಸೂಕ್ಷ್ಮವಾಗಿ ಬೆಳಿಬೇಕು ಅಂತಂದ್ರ ಹಾಂ. ಇದ್ರೊಳಗೆ ವ್ಯವಸಾಯ ಮಾಡ್ಬೇಕು. ಹ್ಞೂ. ವ್ಯವಸಾಯ ಅಂದ್ರೇನ? ಏನು ಬಾಳೆ. ವ್ಯವಸಾಯ? ಬಾಳೆ ಹಾಕ್ಬೇಕು. ಬಾಳೆ. ಬಾಳೆ ಹಾಕ್ತಾಗ ಬಾಳೆನಲ್ಲಿ ಯಾವ ಬಾಳೆ ಹಾಕಬೇಕು? ಬಾಳಲ್ಲಿ ಯಾವ್ದಾದ್ರು ಸರಿ, ಯಾವುದಾದ್ರೂ ಹಾಕ್ಬೋದು. ಮಣ್ಣು ಯಾವ್ದೋ ಸೂಕ್ಷ್ಮ ಐತೆ ಅದು ನೋಡಿ. ಇದು ಕಪ್ಪು ಮಣ್ಣು, ಹಾಂ ಇದಕ್ಕೆ ನೇಂದ್ರ ಹಾಕೋರು ನಡೀತಾ, ಪಚ್ಚಬಾಳೆ ಹಾಕೋರು ನಡೀತಾ. ಹಾಂ. ಅಲ್ಲ, ಕೆಲವರು ಬಾಳೆ ಹಾಕಬೇಕು ಅಂತ ಹೇಳಿದ್ರೆ ಯಾವ್ದು ಹಾಕಬೇಕು ಏನು ಅಂತ ಕೇಳೋರು ಇರ್ತಾರೆ. ಅಂಥವ್ರಿಗೆ ನಾನು ಕೇಳೋದು. ಈ ನೋಡಿ ಮಣ್ಣಿಗೆ ಸೂಕ್ಷ್ಮವಾಗಿ ಅಂದ್ರೆ ಪಚ್ಚಬಾಳೆ ಸರಿ ಚೆನ್ನಾಗಿ ಬರುತ್ತೆ. ಕಪ್ಪು ಮಣ್ಣಿಗೆ. ಕಪ್ಪು ಮಣ್ಣಿಗೆ ಈ ಪಚ್ಚಬಾಳೆ ಹಾಕ್ತಾಗ ಏನಾಯ್ತು ಅಂದ್ರೆ ಈ 3 ತಿಂಗಳಿಗೆ ಭಾಳ ನೆಲ್ಗಟ್ಗತ್ತ. ನೆಲ್ಗಟ್ಗತ್ತ ಆ ಭಾಳ ಹಾಕ್ತೀವಲ್ಲ, ಆ ಗೊಬ್ಬರ ಇದಕ್ಕೆ ಬತ್ತ. ಸರಿ ನೀರು ಸರಿ ಇದಕ್ಕೆ ಬತ್ತ. ಸರಿ. ಇನ್ನೊಂದು ಎರಡನೇದಾಗ ಏನಂತಂದ್ರ ಈ ಸುರುಗು ಪರುಗು ಎಲ್ಲ ಕುಯ್ತೀವಲ್ಲ, ಹೌದು, ಅದೆಲ್ಲ ಇಟ್ಟಾಗ ಇದಕ್ಕ ಫುಲ್ ತಂಪೈತೆ ಗಿಡಗ, ಒಳ್ಳೆ ಚೆನ್ನಾಗ್ ಬತ್ತೆ ಗಿಡ. ಆಮೇಲೆ ಒಂದೇಡು ಅಂತಂದ್ರೆ ಬಾಳೆ ನಾವು ಹಾಕ್ತಾಗ ಒಂದು 2 ವರ್ಷಕ್ಕೆ ತೆಗೆಲ್ ನೋಡಿ ಬಾಳೆ. ಹೌದು. ಒಂದು 13 ತಿಂಗಳು ಇರಬೇಕು ಕಟಿಂಗ್ ಆಗ್ಬೇಕಾರ. ಹೌದು. ಇನ್ನೊಂದು ಬೆಳೆ ಬಿಡ್ತೀನಿ ಅಂದ್ರೆ ಇನ್ನೊಂದು 13 ತಿಂಗ. ಹೌದು. ಅಲ್ಲಿಗೆ 26 ತಿಂಗ. ಅಂದ್ರೆ 2 ವರ್ಷಕ್ಕೆ 24 ತಿಂಗ. ನೆಕ್ಸ್ಟ್ 2 ತಿಂಗಳು ಕತ್ತ. ಅಲ್ಲ 2 ವರ್ಷ ಆಯ್ತಲ್ಲ ನೋಡಿ. ಹೌದು. 2 ವರ್ಷ ಆದಾಗ ಆಚೆಗೆ 2 ವರ್ಷಕ್ಕೆ ಇದು ದಶಿನೇ ಕಡೆ ಬಿಡುತ್ತಾ. 2 ವರ್ಷಕ್ಕಂಟ ಇದು ಬಾಳೆ ಹಾಕ್ಬೇಕು. ತೆಂಗಿನ ಗಿಡ ಹಾಕಿದಾಗ ಬಾಳೆ ಹಾಕ್ಬೇಕು. ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ಒಬ್ಬ ಸಿಟಿಯರೇ ಆಗಲಿ, ಗೊತ್ತಿದ್ದರಲ್ಲಿ ಬಾಳೆ ಹಾಕಿದ್ರೆ ತೆಂಗಿನ ಗಿಡ ಒಳಗೆ ಚೆನ್ನಾಗಿ ಬರುತ್ತೆ. ರೈತರು ಒಟ್ಟಿನಲ್ಲಿ ರೈತರುಗಳು ತೆಂಗಿನ ಗಿಡ ಹಾಕಿದಾಗ ಅದ್ರ ಜೊತೆ ಬಾಳೆ ಹಾಕ್ಬಿಟ್ರೆ ಉತ್ತಮವಾದಂಥ ಬೆಳೆ ಬರ್ತವೆ ಅಂತ ನೀವು ಹೇಳ್ತೀರಾ. ತೆಂಗಿನ ಗಿಡನೂ ಒಳ್ಳೆ ಇದರಲ್ಲಿ ಬೆಳೀತವೆ, ಅದ್ರ ಜೊತೆಗೆ ಫಸಲು ಚೆನ್ನಾಗಿ ಆಗ್ತವೆ. ಆಮೇಲೆ ತಂಪಿರುತ್ತೆ ನೋಡಿ, ಬಾಳೆ ಹಾಕ್ರೆ ತಂಪಿರೋದು. ತಂಪಿರುತ್ತೆ. ತಂಪಿಲ್ಲ, ಬಿಸಿಲು ಬೆಳೆ ನೋಡಿ ಬಾಳೆ ಹಾಕ್ರ. ಹೌದೌದು. ಇನ್ನು ಕಬ್ಬು ಹಾಕಿದ್ರೆ ಶಾಖ ಸೋದೈತ. ಕಬ್ಬು ಒಳಗಡೆ ಹಾಕ್ಬಾರ್ದು. ಹಾಕ್ಬಾರ್ದು, ಶಾಖ ಸೋದೈತ. ನಾವು ಕಬ್ಬನ್ ತರ ಬೇಯಿಸ್ಬೇಕು, ಮಾಡ್ಬೇಕು, ಉರಿ ತಟ್ಟುತ್ತಾ. ಹೌದು. ಎಲ್ಲ ವೇಸ್ಟ್ ಆಯ್ತಾ. ಹೌದು. ಬಾಳ ಹಾಕ್ಬಿಟ್ರೆ ಮಾತ್ರ ನೀವು ತೆಂಗಿನ ಗಿಡಕ್ಕೆ ವ್ಯವಸಾಯನೇ ಮಾಡಂಗಿಲ್ಲ, ಆಟೋಮೆಟಿಕ್ ಅವೇ ಬಂದ್ಬಿಟ್ಟು. ಒಂದ್ 4 ವರ್ಷಕ್ಕೆ ತೆಗಿದಾರ ಬಾಳೆ ಇನ್ನೂ ಒಳ್ಳೇದು. ವಾಕಿಗೆ ಫಲ ಮಾಡ್ತಾ ಇದೀವಿ. ಬಂದಷ್ಟು ಬಾಳ ಸಮಯ ಕಟಿಂಗ್ ಮಾಡ್ತಾ ಇರಿ, ಬಂದಷ್ಟ. ಸರಿ 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 ಸರಿ. ನೋಡಿ, ಬೇರು ಜಾಸ್ತಿ ಇದ್ರೆ ಇದು ಬೇರು ಐತಲ್ಲ, ಇದೇನು ಕೊಚ್ಚಾಗಿಲ್ಲ. ಇವಾಗ ಇದ್ರ ಜಾಸ್ತಿ ಬೆಳ್ಕೊಂಡಿರ ಇದು ಸಿಂಪಲ್ ತಗದ್ಬಿಟ್ಟು ಪೋರೆಟ್ಗಳು ಸುತ್ತವೆ. ಅದು ಬಿಟ್ರೆ ಇದು ಹಚ್ಚಕ್ಕೆ ಒಂದು ಮೆಡಿಕಲ್ ಪೌಡರ್ ಕೊಡ್ತಾರೆ. ಯಾವ ಪೌಡ್ರು? ಗೆದ್ಲು ಪೌಡ್ರ್ ಅಂತ ಕೊಡ್ತಾರೆ. ಗೆದ್ಲು ಪೌಡ್ರು. ಇದು ಪೋರೆಟ್ ಕಾಳು ಅಂತ ಬರ್ತಾವಲ್ಲ ಅವು? ಅದು ಪೋರೆಟ್ ಕಾಳು ಅದೇ ಸ್ವಲ್ಪ ಸ್ವಲ್ಪ ಹಿಂಗೆ ಇಟ್ಟರೆ ಆಯ್ತು. ಈಗ ಹಾಂ 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 ಸರಿ. ಹಾಂ ಹಾಂ ಅಲ್ಲಿ ಇಟ್ಬಿಟ್ಟು ಆಮೇಲೆ ಗಿಡ ನೆಡೋದು. ಹಾಂ ಹಾಂ. ಅದೇ ಕೆಲವು ಜಮೀನುಗಳಲ್ಲಿ ಗೊಣ್ಣೆ ಹುಳ ಜಾಸ್ತಿ ಇರ್ತವೆ, ಪೋರೆಟ್ ಕಾಳು ಹಾಕ್ಲೇಬೇಕು. ಬೇವಿನ ಹಿಂಡಿ. ಹಾಂ ಹಾಂ. ಓಕೆ ಓಕೆ ಓಕೆ. ಡೀಸೆಲ್ ಬರಲ್ಲ.
ಮತ್ತೆ ಹುಳ ಊಟ ಬರಲ್ಲ, ಹಾಂ ಮೋಸ್ಟ್ಲಿ ಹಂದಿನೂ ಕೀಳಲ್ಲ. ಹೌದು. ಹಂದಿ ಅಂದದಕ್ಕೆ ನೆನಪಾಯ್ತು. ಇವಾಗ ಕೆಲವು ಕಡೆ ಹಂದಿಗಳು ಕಾಟ ಇರ್ತಾವಲ್ಲ, ಇವಾಗ ಅವರೆಲ್ಲ ಏನು ಮಾಡಬೇಕು, ಯಾವ ಥರ? ಹಂದಿಗಳ ಕಾಟ ಬಕೆಟ್ ಹಾಕಿ ಏನು ಬಕೆಟು? ಹಾಂ 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 ತಗೊಂಡ್ಬಿಟ್ಟು ಹಾಂ ಅಲ್ಲಿ ಒಂದು ಕೆಳಗಡೆ ಕೆಳಗಡೆ ತಳ. ಕೊಡ್ತಾರ, ಹಾಂ ಹಾಕ್ಬಿಟ್ಟು ಮೇಲಿಂದ ಹಾಕ್ಬಿಟ್ಬಿಟ್ರ ಹಾಂ ಕವರಾಗಿ ಸಿಗ್ತಾವೆ. ಹಾಂ ಏನು ಮಾತಾಡಿಲ್ಲ, ಹಂದಿನೂ ಕೀಳಲ್ಲ, ಏನು ಕೀಳಲ್ಲ. ಏನು ಕೇಳಲ್ಲ. ಹಾಂ ಹಾಂ ಆಮೇಲೆ ದೊಡ್ಡದಾದ್ಮೇಲೆ ಬಕೆಟ್ ಬೇಡ. ಆ ಬಕೆಟು ಎಲ್ಲಿ ಸಿಗ್ತವೆ? ಯಾವ ಅಂಗಡಿಗಳಲ್ಲಿ? ಮೈಸೂರು ನಗರ ಹಾಂ ಇಲ್ಲೇ ಈ ಬಂಡೆ ನೋಡಿ, ಹಾಂ ಬಣ್ಣದ ಅಂಗಡಿ, ಅಲ್ಲಿ ಹೋಗಿ ಕೇಳಿದ್ರೆ ಸಿಗ್ತವೆ. ನಮಗೆ ಏನೋ ಒಂದು 10 ಲೀಟ್ರು ಡಬ್ಬ ಆದರೆ ಸಾಕಾ? ಸಾಕು. 10 ಲೀಟ್ರ್ ಸಾಕು. ಹಾಂ 10 ಲೀಟ್ರ್ ಸಾಕು 10 ಲೀಟ್ರ್ ಅಂತ. ಹೋಗ್ಬಿಟ್ಟು ಹಾಕ್ಬಿಟ್ಟು ಹಾಂ ಸುತ್ತ ಕವರ್ ಆಯ್ತು. ಸರಿ ಸರಿ. ಅದನ್ನು ಕೆಳಗಡೆ ತಳನ ಓಪನ್ ಮಾಡಿರ್ತಾರೆ, ಅದನ್ನು ದಬ್ಬಾಕ್ಬಿಡೋದು ಅಷ್ಟೇ. ಹಾಂ ಮೇಲ್ಪಣ ಮಾಡ್ಬಿಟ್ಟು ಹ್ಞೂ ಜೊತೆಗೆ ಇಟ್ಕೊಂಡೇಪ್ಪ ನೋಡಿ. ಅವರು ಇವಾಗ ತೆಂಗಿನ ಗಿಡ ನೆಡಬೇಕಾದ್ರೆ ಪೀಡನ್ ಕಾಳು ಹಾಕಬೇಕು ಅಂತ ಹೇಳ್ತಾವ್ರಲ್ಲ, ಹೇಳಿದ್ರಲ್ಲ, ಇವಾಗ ಪೀಡನ್ ಕಾಳು ಹಾಕ್ಬೇಕಾದ್ರೆ ನಾವು ಯಾವ ಥರ ಸೇಫ್ಟಿ ಮಾಡ್ಕೊಳ್ಬೇಕು? ಅದು ಭಾರಿ ಡೇಂಜರ್ ಸ್ಟೂಡೆಂಟ್ ಕಾಳು ಹ್ಞೂ ಅಂದ್ರೆ ಭಾರಿ ವಿಷಕಾರಿ ಪದಾರ್ಥ ಅದು. ಹಾಂ ಅದು ಸ್ಮೆಲ್ಗಿಯ ಆವೆ ಆಗಲಿ ಒಂದು ಅವರಣೆ ಆಗಲಿ ಏನೂ ಬರಲ್ಲ. ಅದಷ್ಟು ಹೃದಯಗೆ ಅದು ಭಾರಿ ಎಫೆಕ್ಟು. ಅದು ಸರಿ. ಒಬ್ಬರು ಕಾಳು ಹಾಂ. ಅದು ಹಾಕ್ಬೇಕಾದ್ರೆ ನಾವು ಮಾಸ್ಕ್ ಹಾಕೋಬೇಕು ಹಾಂ ಫಸ್ಟು. ಸರಿ. ಮಾಸ್ಕ್ ಹಾಕೋದು, ಕೈಗೆ ಬ್ಲೌಸ್ ಹಾಕೋದು, ಸರಿ. ಕೈಗೆ ಬ್ಲೌಸ್ ಹಾಕೋದು. ಅದನ್ನು ಗೊತ್ತಿದೆ ಮೊದಲು ನಾವು ಕೈಲಿ ಇಡ್ತೀವಿ ನಾವು. ಹಾಂ ಈಗ ಆ ಪದ್ಧತಿ ಇಲ್ಲ. ಹಾಂ ಈಗೇನಂತ ಈಗ ವಾಟರ್ ಬಾಟ್ಲ್ಗಳು ಬಂದಿರ್ತಾವೆ ನೋಡಿ ಎಲ್ಲ. ಗೊತ್ತು ಗೊತ್ತು. 1 ಲೀಟ್ರು ಹಾಂ 2 ಲೀಟ್ರು ಸಿಗ್ತಾವೆ. ಹೌದು ನೀರು ಕುಡಿಯೋಕೆ ತಗೊತಿರ್ತಾರೆ. ಹೌದು ಹೌದು ಹೌದು. ಅದನ್ನು ಇವು ಈ ಬಿಸಾಕ್ ಬರ್ದು ಮಡಿಕೊಂಡಿರ್ಬೇಕು. ಹಾಂ ಮಡಿಕೊಂಡಿದ್ದು ಅದ್ರೊಳಗೆ ನಾವು 1 kg ಹಾಂ 1 kg ಪರ್ಡ್ ಕಲ್ತಂದ್ರೆ 1 ಲೀಟ್ರ್ ತಗೋ ಕಂಪ್ಲೀಟ್ ಇರ್ತದೆ. ಹಾಂ ಅದನ್ನು ಮೇಲೆ ಒಂದು ಮೊಳೆ ತಗೊಂಡು ತೂತು ಮಾಡೋದು. ಹ್ಞೂ ತೂತು ಮಾಡ್ಬಿಟ್ಟು ಸುಮ್ಮನೆ ಹಿಂಗಂದ್ರೆ ಹ್ಮ್. ಅದೇ ಚೆಲ್ ಅದರಲ್ಲೇ ಇದು ಮಾಡಿ. ಆ ಕೆಲಸ ಮಾಡ್ತಾನೆ. ಸರಿ. ಅದು ಬಿಟ್ಟು ನೀವು ಕೈಗೀಲಿ ಹಾಕ್ಬಿಡ್ಬೇಕು ವಾಸನ. ಹಾಂ ವಾಸನೆ ಮತ್ತು ಅದು ಕೂಡ ವಿಷಕಾರಿ ವಿಷ. ಎತ್ತಾಗೋಯ್ತಾ ಹೌದು ಹೇಳೋಕ್ಕಾಗಲ್ಲ ಹಿಂಗಂತ. ಹೌದು. ಪೇಷಂಟ್ಗಳಾದ್ರೆ ತಡ್ಕೊಳಕ್ಕೆ ಆಗಲ್ಲ. ಹಾಂ ಹಾಂ ಆಮೇಲೆ ನಮ್ಮ ರೈತರಾದ್ರೆ ಸುಮಾರು ತಡ್ಕೋಬೋದು. ಹೌದು. ಈ ಸಿಟಿ ಗಿಟಿಯರಾದ್ರೆ ಆಗೋದಿಲ್ಲ ಸ್ಮೆಲ್. ಸರಿ ಸರಿ. ಹುಷಾರಿದ್ದೆ ಬಿದ್ದರೆ ಊಟ ಹೋಗ್ತೀನಿ. ಹಾಂ ಹಾಂ ಓ ಇವಾಗ ಕೆಲವರು ಏನು ಮಾಡ್ತಾರೆ, ಡಬ್ಬಿ ತಗೊಬರೋದಕ್ಕೆ ದುಡ್ಡು ಇರಲ್ಲ, ಅಂಥವರೆಲ್ಲ ಏನು ಮಾಡ್ಬೋದು? ಪಾಪ್ಸ್ಕಳಿ ಮುಳ್ಳು ಹಾಕ್ಬೋದು. ಸಿಂಪಲ್ ಗೊತ್ತಿದ್ರೆ ನಮ್ಮ ಲೋಕಲ್ ರೈತರು ಪಾಪ್ಸ್ ಕಳಿ ಮುಳ್ಳು. ಈ ನಮ್ಮ ಶ್ರೀಮಂತರಿದ್ರ ಎಲ್ಲ ದುಡ್ಡು ಕಾಸಿರೋದು ಬಕೆಟ್ ತಂದು ಹಾಕ್ತಾರ. ಹಾಂ ಈಗ ನಮ್ಮ ಕೈಲಿ ಬಕೆಟ್ ತರಕ್ಕಾಗಲ್ಲ. ಏನ್ ಮಾಡೋದು, ಹ್ಞೂ ಪಾಪ್ಸ್ಕಳಿ ಮುಳ್ಳು ಸಿಗುತ್ತಲ್ಲ ಹಾಂ ಅದು ತಗೊಂಬೋದು. ಎಲ್ಲ ಬರ್ತದೆ ಇಷ್ಟ ಅದ್ಕ ಹಾಂ ನೋಡ್ಬಿಟ್ಟು ಆದಷ್ಟು ಒಂದು 6 ಮಂದಿ 4 ಕಾಳು ಇಟ್ಕೋಬೇಕು. ಹಾಂ ಹಾಂ 4 ಕಾಳು ಇಟ್ಕೊಂಡ್ರೆ ಸ್ಮೆಲ್ಗೆ ಬರಲ್ಲ. ಅವಾಗ ಹಂದಿಗಳು ಬಂದು ಬರೋದೇ ಇಲ್ಲ. ಡಿಸ್ಟರ್ಬ್ ಮಾಡೋದು. ಬೀಳಲ್ಲ. ಮುಳ್ಳು ಚುಚ್ಚುತ್ತಲ್ಲ ಅದರಿಂದ. ಐಡಿಯಾ ಅಂದ್ರೆ ಅದು ಅಷ್ಟೇ. ಓಕೆ ಓಕೆ. ಹ್ಞೂ ಹಿಂಗ ತೇಲ್ಸ್ ಹಾಕಿ